Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಮಹಿಳೆ ಕಿಡ್ನಾಪ್ ಕೇಸ್ನಲ್ಲಿ ಸಿಲುಕಿದಂತ ಎಚ್.ಡಿ. ರೇವಣ್ಣ ಜೈಲಿನಿಂದ ರಿಲೀಸ್ ಆಗ್ತಾ ಇದ್ದಂತೆ ಟೆಂಪಲ್ ರನ್ ಶುರು ಮಾಡಿದ್ದಾರೆ. ನಿನ್ನೆ ರಾತ್ರಿ ಚಾಮುಂಡಿ ಸನ್ನಿಧಿಗೆ ತೆರಳಿ ಪುತ್ರನ ಹೆಸರಿನಲ್ಲಿ ವಿಶೇಷ ಪೂಜೆ ಮಾಡಿದ್ದಾರೆ. ಇಂದು ಕೂಡ ಶೃಂಗೇರಿ ಶಾರದಾಂಬ ಸೇರಿದಂತೆ ಹಲವು ದೇವಾಲಯಗಳ ದರ್ಶನ ಪಡೆಯಲಿದ್ದಾರೆ. ಮಹಿಳೆ ಕಿಡ್ನಾಪ್ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ರಿಲೀಸ್ ಆಗಿದ್ದಾರೆ. ಜೈಲಿಂದ ಹೊರಬಂದಾಗಿನಿಂದ ದೇವಸ್ಥಾನಗಳಿಗೆ ಸುತ್ತಾಡ್ತಿದ್ದಾರೆ. ಜನಪ್ರತಿನಿಧಿಗಳ ನ್ಯಾಯಾಲಯ ಎಚ್.ಡಿ. ರೇವಣ್ಣಗೆ ಮೊನ್ನೆಯೇ ಜಾಮೀನು ಮಂಜೂರು ಮಾಡಿತ್ತು. ಮೊನ್ನೆ ಸಂಜೆ ಜಾಮೀನು ಸಿಕ್ಕಿದ್ದರಿಂದ ಬಿಡುಗಡೆ ಪ್ರಕ್ರಿಯೆ ಸಾಧ್ಯವಾಗಿರಲಿಲ್ಲ. ಹೀಗಾಗಿ ನಿನ್ನೆ ಬೆಳಗ್ಗೆ ಜಾಮೀನು ಆದೇಶದಂತೆ ಷರತ್ತು ಪೂರೈಸಿದ್ದಾರೆ. ಪುರುಷೋತ್ತಮ್ ಮತ್ತು ಲೋಕೇಶ್ ಎಂಬುವರು ಶ್ಯೂರಿಟಿ ಸಲ್ಲಿಸಿದ್ದಾರೆ. ಕೋರ್ಟ್ನಿಂದ ಬಿಡುಗಡೆ ಆದೇಶ ಪ್ರತಿ ಜೈಲಾಧಿಕಾರಿ V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ತಲುಪುತ್ತಿದ್ದಂತೆ ಪ್ರಕ್ರಿಯೆ ಮುಗಿಸಿ ಹೊರಬಂದಿದ್ದಾರೆ. ನಿನ್ನೆ ಮಧ್ಯಾಹ್ನ 1:30ಕ್ಕೆ ಜೈಲಿಂದ ಹೊರಬಂದ ರೇವಣ್ಣಗೆ ಜೆಡಿಎಸ್ ಕಾರ್ಯಕರ್ತರು ಅದ್ಧೂರಿ ಸ್ವಾಗತ ನೀಡಿದರು. ಈ ವೇಳೆ ರೇವಣ್ಣ ಕಾರಿನ ಮೇಲೆ ಮುಗಿಬಿದ್ದ ಕಾರ್ಯಕರ್ತರಿಗೆ ಪೊಲೀಸರು ಲಾಠಿ ರುಚಿ ತೋರಿಸಿದರು. ಪರಪ್ಪನ ಅಗ್ರಹಾರದಿಂದ ನೇರವಾಗಿ ತಂದೆ ದೇವೇಗೌಡರ ಮನೆಗೆ ರೇವಣ್ಣ ಎಂಟ್ರಿ ಕೊಟ್ಟರು. ಪದ್ಮನಾಭನಗರದ ನಿವಾಸಕ್ಕೆ ರೇವಣ್ಣ ಬರ್ತಿದ್ದಂತೆ ಆರತಿ ಬೆಳಗಿ ಸ್ವಾಗತಿಸಿದ್ರು. ಈ ವೇಳೆ ರೇವಣ್ಣ ತಂದೆ ತಾಯಿಯ ಆಶೀರ್ವಾದ ಪಡೆದ್ರು. ಆಗ ಕುಟುಂಬದವರು ಭಾವುಕರಾದರು. ನಂತರ ರೇವಣ್ಣ ದೇವರಿಗೆ ಕೈ ಮುಗಿದು ಪೂಜೆ ಸಲ್ಲಿಸಿದ್ರು. ದೇವೇಗೌಡರ ನಿವಾಸಕ್ಕೆ ರೇವಣ್ಣ ಬರ್ತಿದ್ದಂತೆ ಜೆಡಿಎಸ್ ನಾಯಕರು ಭೇಟಿಗೆ ಆಗಮಿಸಿದ್ರು. ಸಾರಾ ಮಹೇಶ್, ಕೆಆರ್ಪೇಟೆ ಶಾಸಕ ಮಾಗಡಿ ಮಂಜು ಸೇರಿ ಹಲವರು ಭೇಟಿ ನೀಡಿದ್ರು. ಇದೇ ವೇಳೆ ಮಾತನಾಡಿದ ಸಾರಾ ಮಹೇಶ್, ರೇವಣ್ಣ ಬಂಧನ ರಾಜಕೀಯ ಸಂಚು, ಆದಷ್ಟು ಬೇಗ ಈ ಸಂಚು ಬಯಲಾಗುತ್ತೆ ಅಂತ ಹೇಳಿದ್ರು. ಇದು ರಾಜಕೀಯ ಪ್ರೇರಿತ ಸಂಚು, ಇದು ರಾಜ್ಯದ ಜನತೆ ಕೂಡ ಗೊತ್ತಾಗಿದೆ. ಆದಷ್ಟು ಬೇಗ ಈ ರಾಜ್ಯದ ಜನತೆ ಗೊತ್ತಾಗುತ್ತೆ. ಈ ಸಂಚಿನಲ್ಲಿ ರೇವಣ್ಣರವರನ್ನ ಕಿಡ್ನಾಪ್ ಅನ್ನೋ ಹೆಸರಿನಲ್ಲಿ ಮಾಡಿರ್ತಕ್ಕಂಥ ಒಂದು ರಾಜಕೀಯ ಪಿತೂರಿ ಅನ್ನುವಂಥದ್ದನ್ನ ನಾನು ಅವತ್ತಿಂದಲೂ ಹೇಳ್ತಾ ಇದ್ದೀನಿ. ದೇವೇಗೌಡರ ನಿವಾಸದಲ್ಲೇ ಇದ್ದ ಸಹೋದರ ಕುಮಾರಸ್ವಾಮಿ ಜೊತೆಗೂ ರೇವಣ್ಣ ಮಾತುಕತೆ ನಡೆಸಿದ್ರು. ಸುಮಾರು 1 ಗಂಟೆಗಳ ಕಾಲ ನಾಯಕರು ಚರ್ಚೆ ನಡೆಸಿದ್ರು. ದೇವೇಗೌಡರ ನಿವಾಸದ ಬಳಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ರು. ರೇವಣ್ಣ ಪರ ಘೋಷಣೆ ಕೂಗಿ ಡಿಕೆ ವಿರುದ್ಧ ಧಿಕ್ಕಾರ ಕೂಗಿದ್ರು. ಜೈಲಿನಿಂದ ಹೊರಬರ್ತಿದ್ದಂತೆ ದೇವರ ಮೊರೆ ಹೋದ ರೇವಣ್ಣ. ದೇವೇಗೌಡರ ನಿವಾಸದಿಂದ ಸೀದಾ ಜೆಪಿ ನಗರಕ್ಕೆ ತೆರಳಿದ ರೇವಣ್ಣ ಲಕ್ಷ್ಮೀ ವೆಂಕಟರಮಣ ದೇವರ ದರ್ಶನ ಪಡೆದರು. ಬಳಿಕ ಬಸವನಗುಡಿಯ ತಮ್ಮ ನಿವಾಸಕ್ಕೆ ಆಗಮಿಸಿದ ರೇವಣ್ಣ ಕ್ಷಣ ಮಾತ್ರದಲ್ಲೇ ಕಾರಂಜಿ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ಬೆಂಗಳೂರಲ್ಲಿ ಟೆಂಪಲ್ ರನ್ ಮಾಡಿದ ರೇವಣ್ಣ ಸಂಜೆ ನಂತರ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೂ ಭೇಟಿ ನೀಡಿದರು. ನಾಡದೇವತೆ ಚಾಮುಂಡೇಶ್ವರಿ ದರ್ಶನ ಪಡೆದರು. ಜೈಲಿಂದ ಹೊರಬಂದ ಬಳಿಕ ಮೊದಲ ಪ್ರತಿಕ್ರಿಯೆ ನೀಡಿದ ರೇವಣ್ಣ, 40 ವರ್ಷದ ರಾಜಕೀಯದಲ್ಲಿ ನನ್ನ ಮೇಲೆ ಇದೇ ಮೊದಲ ಬಾರಿಗೆ ಕೇಸ್ ಆಗಿರುವುದು ಅಂತ ತಿಳಿಸಿದರು. ಇನ್ನೂ ಸಡಗರ ಸಂಭ್ರಮಾಚರಣೆ ಮಾಡದಂತೆ ಬೆಂಬಲಿಗರಿಗೆ ಮನವಿ ಮಾಡಿದ್ದಾರೆ. ಸರ್, ಈಗ ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ. ನಾನು ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಿದ್ದೀನಿ. ನನಗೆ ದೇವ್ರ ಮೇಲೆ ನಂಬಿಕೆ ಇದೆ. ರಾಜ್ಯದ ಜನತೆ, ನಾನು ಸುಮಾರು 40 ವರ್ಷಗಳ ಕಾಲ ರಾಜಕೀಯದಲ್ಲಿದ್ದೀನಿ. ನನ್ನ ಜೀವನದಲ್ಲಿ ಇದೇ ಫಸ್ಟು ನನ್ನ ಮೇಲೆ ಕೇಸ್ ಇರೋದು. ಇವತ್ತು ನ್ಯಾಯಾಲಯದಲ್ಲಿ ಕೇಸ್ ಇರುವಾಗ ನಾನೇನು ಮಾತಾಡಿ ಇಂದು ಪತ್ನಿ ಸಮೇತ ಶೃಂಗೇರಿಗೆ ತೆರಳಲಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.